राष्ट्रमुखमयी देहि प्रेक्षसे नो राष्ट्रदा राष्ट्रं मे देहि स्वाहा प्रेक्षसे नो राष्ट्रदा राष्ट्रमुखमयी ಭಾರತವು 2047ರ ಹೊತ್ತಿಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಲಿದೆ. ಅದಕ್ಕಾಗಿ ನಾವು ನಮ್ಮಲ್ಲಿನ ರಾಮನನ್ನ ಜಾಗೃತಗೊಳಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಅವರು ಇಂದು ಅಯೋಧ್ಯದಲ್ಲಿ ದೇಗುಲ ಧ್ವಜಾರೋಹಣ ನಡೆಸಿ ಮಾತನಾಡ್ತಾ ಇದ್ರು. ಅಯೋಧ್ಯೆಯ 191 ಮೀಟರ್ ಎತ್ತರವಿರುವ ರಾಮನ ದೇವಾಲಯದ ಮೇಲೆ ಕೇಸರಿ ಧ್ವಜವನ್ನು ಆರೋಹಣ ಮಾಡಿದರು. ಈ ಧ್ವಜವು 22 ಅಡಿ ಎತ್ತರ, 11 ಅಡಿ ಅಗಲ ಇದೆ. ಸೂರ್ಯವಂಶದ ಸಂಕೇತವಾಗಿ ಸೂರ್ಯ, ಓಂ ಮತ್ತು ಕೋವಿದಾರ ಮರಗಳ ಚಿತ್ರವಿರುವ ಈ ಧ್ವಜವನ್ನು ಧರ್ಮದ ಧ್ವಜವೆಂದು ಕರೆಯಲಾಗುತ್ತೆ. ಧ್ವಜಾರೋಹಣ ನಡೆಸಿ ಎಲ್ಲರನ್ನ ಉದ್ದೇಶಿಸಿ ಪ್ರಧಾನಿ ಮಾತನಾಡಿದರು. हमें 2047 तक विकसित भारत का निर्माण करना ही होगा और साथियों इसके लिए भी हमें प्रभु राम से सीखना होगा. हमें उनके व्यक्तित्व को समझना होगा. हमें उनके व्यवहार को आत्मसात करना होगा. ರಾಮ ಮಂದಿರ ನಿರ್ಮಾಣವನ್ನು ಅಧಿಕೃತವಾಗಿ ಮುಗಿಸುವುದರೊಂದಿಗೆ 500 ವರ್ಷಗಳ ಗಾಯಗಳು ಮತ್ತು ನೋವುಗಳು ಗುಣವಾಗುತ್ತಿವೆ ಎಂದರು. ದೇವಾಲಯ ನಿರ್ಮಾಣಕ್ಕೆ ಶ್ರಮಿಸಿದ ಎಲ್ಲ ರಾಮ ಭಕ್ತರಿಗೆ ಅಭಿನಂದನೆ ತಿಳಿಸಿದರು. ಭಾರತ ಸ್ವತಂತ್ರವಾದರೂ ತನ್ನ ಕೀಳರಿಮೆಯಿಂದ ಹೊರಬಂದಿಲ್ಲ. ಭಾರತವು ಪ್ರಜಾತಂತ್ರದ ತಾಯಿಯಾಗಿದ್ದು ಪ್ರಜಾಪ್ರಭುತ್ವವು ನಮ್ಮ ಡಿಎನ್ಎನಲ್ಲೇ ಇದೆ ಎಂದು ಅವರು ಅಭಿಪ್ರಾಯಪಟ್ಟರು. भारत लोकतंत्र की जननी है, मदर ऑफ डेमोक्रेसी है. लोकतंत्र हमारे डीएनए में है. ಈ ಧ್ವಜವು ಸುಳ್ಳಿನ ಮೇಲೆ ಸತ್ಯದ ಗೆಲುವಿನ ಸಂಕೇತವಾಗಿದೆ ಎಂದು ಅವರು ಧ್ವಜವನ್ನು ಬಣ್ಣಿಸಿದರು. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ.